ಅವರೇ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಈ ಭಾಗದ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಸುಮಾರು 3 ಅವಧಿಯಲ್ಲಿ ಚುನಾಯಿತಗೊಂಡು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಚಂದ್ರರಾಜ್ ಕರ್ಕರ್ರವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪಶುಸಂಗೋಪನಾ ಇಲಾಖೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳೇ, ನಿರ್ದೇಶಕರೇ, ಅದೇ ರೀತಿ ವೈದ್ಯಾಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಭಾಳ ಸಂತೋಷ ಆಗ್ತಾಯಿದೆ. ಈ ಪರಿಸರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು ಭಾಳಷ್ಟು ಗ್ರ್ಯಾಂಟನ್ನು ಒದಗಿಸಿಕೊಂಡು ಅವರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ರಾಜ್ಯದಲ್ಲೇ ನಂಬರ್ 1 ಸ್ಥಾನಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ, ಖಾದರ್ ಸಾಹೇಬರು ಎಲ್ಲಿ ಹೋದರೂ ಕೂಡ ಒಂದು ಮಾತು ಹೇಳಿದರೆ ಖಂಡಿತ ಚಾಚು ತಪ್ಪದೆ ಮಾಡಿಸಿಕೊಡುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಒಬ್ಬ ಶಾಸಕರಾಗಿದ್ದಾರೆ. ಯಾವ ಕೆಲಸಗಳನ್ನು ಅವರು ಕೈ ಹಾಕಿದ್ರು ಅದನ್ನು ಬೆನ್ನು ಬಿಡದೆ ಮಾಡಿಸಿಕೊಂಡು ಅದನ್ನು ಆ ಊರಿನ ಗ್ರಾಮದ ಜನರಿಗೆ ಒದಗಿಸಿಕೊಡುವಲ್ರಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುವಂಥ ಶಾಸಕರಾಗಿದ್ದುಕೊಂಡು ಇವತ್ತು ಈ ಪರಿಸರದಲ್ಲಿ ಉತ್ತಮವಾದಂಥ ಸುಸಜ್ಜಿತವಾದಂಥ ಪಶುಸಂಗೋಪನೆ ಇಲಾಖೆಯ ಒಂದು ಆಸ್ಪತ್ರೆ ಬೇಕು ಎಂಬುದನ್ನು ಮನಗಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಲಿಕ್ಕೆ ಅವರು ಬರಬೇಕಿತ್ತು. ಅವರು ಇವತ್ತು ಬೆಳಿಗ್ಗೆ ತಾನೇ ಹೊರದೇಶದಿಂದ ಆಗಮಿಸಿದ್ದು ಕರ್ತವ್ಯದ ನೆಲೆಯಲ್ಲಿ ಬರಲಿಕ್ಕೆ ಸ್ವಲ್ಪ ಸಮಯ ಆಗ್ತದೆ ಅಂತ ಭಾವನೆ ಇಟ್ಕೊಂಡು ತಡವಾಗೋದು ಬೇಡ, ನೀವು ನೆರವೇರಿಸಿ ಅಂತ ಸಂಬಂಧಪಟ್ಟವರಿಗೆ ತಿಳಿಸಿದ ಕಾರಣ ಇವತ್ತು ಈ ಕಾರ್ಯಕ್ರಮ ನಾವೆಲ್ಲ ಸೇರಿಕೊಂಡು ನೆರವೇರಿಸಿದ್ದೇವೆ. ಈ ಆಸ್ಪತ್ರೆಯ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ. ನಿಮ್ಮೆಲ್ಲರ ಊರಿನವರ ಸಹಕಾರದಿಂದ ಈ ಕಾಮಗಾರಿ ಪೂರ್ಣಗೊಂಡು ಆದಷ್ಟು ಬೇಗ ಇದನ್ನು ಉದ್ಘಾಟನೆಗೊಳಿಸುವಂಥ ಅವಕಾಶ ಒದಗಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗಿದ್ದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.